ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲ ಪ್ರೀತಿಯ ಶರಣಬಂಧುಗಳಿಗೆ ವಚನಗಳು ವಿತ್ ಮುಗುಳುನಗೆ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ಸ್ನೇಹಿತರೆ, ಇವತ್ತೊಂದು ಅಕ್ಕಮಹಾದೇವಿಯವರ ವಿಶೇಷವಾದ ವಚನವನ್ನು ಮತ್ತು ವಚನದ ಭಾವಾರ್ಥವನ್ನು ತಿಳಿಯೋಣ ಬನ್ನಿ. ವಚನವು ಇಂತಿದೆ: ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದ ಕನಸ ಕಂಡೆ. ಅಕ್ಕ ಕೇಳವ್ವ ಅಕ್ಕಯ್ಯ ನಾನೊಂದ ಕನಸ ಕಂಡೆ. ಅಕ್ಕಿ ಅಡಿಕೆ ಒಲೆ ತೆಂಗಿನಕಾಯಿ ಕಂಡೆ. ಅಕ್ಕಿ ಅಡಿಕೆ ಒಲೆ ತೆಂಗಿನಕಾಯಿ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ. ಚಿಕ್ಕ ಚಿಕ್ಕ ಜಡೆಗಳ ಸುಲಿಪಲ್ಲ ಗೊರವನ. ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ. ಭಿಕ್ಷಕ್ಕೆ ಮನೆಗೆ ಬಂದುದ ಕಂಡೆನವ್ವ. ಮಿಕ್ಕು ಮೀರಿ ಹೋನ ಬೆಂಬತ್ತಿ ಕೈ ಬಿಡೆದೆನು. ಮಿಕ್ಕು ಮೀರಿ ಓಹನ ಬೆಂಬತ್ತಿ ಕೈ ಬಿಡಿದೆನು. ಚನ್ನಮಲ್ಲಿಕಾರ್ಜುನಯ್ಯನ ಕಂಡು ಕಣ್ತೆರೆದೆನು. ಚನ್ನಮಲ್ಲಿಕಾರ್ಜುನಯ್ಯನ ಕಂಡು ಕಣ್ತೆರೆದೆನು. ಅಂದರೆ ಈ ವಚನದ ಒಂದು ಅರ್ಥ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಪ್ರಸಿದ್ಧವಾದಂತಹ ವಚನ ಇದು ಅಂದರೆ, ಅಕ್ಕನ ಬಾಲ್ಯದ ಕನಸು ಕೂಡ ಚನ್ನಮಲ್ಲಿಕಾರ್ಜುನನೇ ಆಗಿದ್ರು ಅನ್ನೋದಕ್ಕೆ ಸಾಕ್ಷಿ ಇದೆ ವಚನ. ಜೊತೆಗೆ ಶರಣಸತಿ ಲಿಂಗಪತಿ ಭಾವವನ್ನು ಕೂಡ ವ್ಯಕ್ತಪಡಿಸುವಂತಹ ವಚನ ಇದಾಗಿದೆ ಅಂತ ಹೇಳಬಹುದು. ಇಲ್ಲಿ ಅಕ್ಕ ಕಿಶೋರಾವಸ್ಥೆಯಲ್ಲಿ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಕಂಡಂತಹ ಕನಸಿನ ಚಿತ್ರದಂತಿದೆ. ಅಕ್ಕ ಮಹಾದೇವಿ ಒಂದು ಕನಸು ಕಂಡಿದ್ದಾರೆ, ಇದನ್ನು ಇಲ್ಲಿ ಹೇಳ್ತಿದ್ದಾರೆ. ಅಕ್ಕ ಕೇಳವ ಅಕ್ಕಯ್ಯ ನಾನೊಂದ ಕನಸ ಕಂಡೆ ಅನ್ನುವಂತಹ ಈ ಸಾಲು ಎಂಥ ಆಪ್ತತೆಯನ್ನು ಹೊಂದಿದೆ ಅಂದರೆ, ಅಕ್ಕ ಮಹಾದೇವಿ ತನ್ನ ಸ್ನೇಹಿತೆಯರಿಗೆ ಈ ತಾನು ಕಂಡಂತಹ ಕನಸಿನ ವಿವರಣೆಯನ್ನು ಒಂದು ಆಪ್ತ ಭಾವದಲ್ಲಿ ಸುಂದರವಾಗಿ ಈ ವಚನದ ಮೂಲಕ ನಿರೂಪಿಸಿರುವುದನ್ನು ನಾವಿಲ್ಲಿ ನೋಡಬಹುದಾಗಿದೆ. ಅಕ್ಕಿ ಅಡಿಕೆ ಒಲೆ ತೆಂಗಿನಕಾಯಿ ಕಂಡೆ. ಚಿಕ್ಕ ಚಿಕ್ಕ ಜಡೆಗಳನ್ನು ಬಿಟ್ಟುಕೊಂಡಿದ್ದಂತಹ ಹೊಳೆಯುವ ಹಲ್ಲುಗಳಿಂದ ಕೂಡಿದ್ದಂತಹ ಸುಲಿಪಲ್ಲು ಅಂದರೆ ಹೊಳೆಯುವ ಹಲ್ಲುಗಳು, ಹೊಳೆಯುವ ಹಲ್ಲುಗಳಿಂದ ಕೂಡಿದ್ದಂತಹ ಶಿವನು ಗೊರವ ಅಂದರೆ ಶಿವನು ಭಿಕ್ಷಕ್ಕೆ ನಮ್ಮ ಮನೆಗೆ ಒಂದು ಬಂದಿದ್ದನ್ನು ನಾನು ಕನಸಿನಲ್ಲಿ ಕಂಡೆ ಅಂತ ಹೇಳ್ತಿದ್ದಾರೆ. ಅವನನ್ನು ಅಲ್ಲೇ ಇರು ಅಂತ ನಾನು ಒತ್ತಾಯಪಡಿಸಿದೆ, ಆದರೂ ನನ್ನ ಮಾತನ್ನು ಮೀರಿ ಮಿಕ್ಕು ಮೀರಿ ಹೋನ ಅಂದರೆ ನಾನು ಒತ್ತಾಯಪಡಿಸಿದಾಗಿಯೂ ನನ್ನ ಮಾತನ್ನು ಮೀರಿ ಅವನು ಹೋಗುತ್ತಿದ್ದ. ಹೋನ ಬೆನ್ನತ್ತಿ ಅಂದರೆ ಹೋಗುತ್ತಿದ್ದವನ ಬೆನ್ನತ್ತಿದೆ, ನಾನು ಹಿಂಬಾಲಿಸಿದೆ, ಅವನ ಹಿಂದೆಯೇ ಓಡಿದೆ. ಓಡಿ ಹೋಗಿ ಅವನ ಕೈ ಹಿಡಿದೆ. ಆ ಕೈ ಹಿಡಿದಾಗ ಚನ್ನಮಲ್ಲಿಕಾರ್ಜುನಯ್ಯನ ಮುಖ ಕಾಣಿಸ್ತು ನನಗೆ. ಆ ಚನ್ನಮಲ್ಲಿಕಾರ್ಜುನಯ್ಯನ ಮುಖವನ್ನು ಕಂಡಾಗ ನನಗೆ ಎಚ್ಚರ ಆಯಿತು, ಕನಸಿನಿಂದ ನಾನು ಎಚ್ಚರಗೊಂಡೆ ಅಕ್ಕ ಅಂತ ತನ್ನ ಸ್ನೇಹಿತೆಯರ ಬಳಿ ಅಕ್ಕ ಮಹಾದೇವಿಯವರು ತನ್ನ ವಚನದ ಮೂಲಕ ತನ್ನ ಕನಸಿನತ್ತ ವಿವರಣೆಯನ್ನು ಇಂತಹ ಸಂದರ್ಭ ಇದು. ಇಲ್ಲಿ ಅಕ್ಕಿ ಅಡಕೆ ಒಲೆ ತೆಂಗಿನಕಾಯಿ ಇವೆಲ್ಲವೂ ಮಂಗಳ ದ್ರವ್ಯಗಳು ಅಂದರೆ ಮದುವೆ ಮುಂತಾದ ಶುಭ ಕಾರ್ಯಗಳಲ್ಲಿ ಬಳಕೆಯಾಗುವಂತಹದ್ದು. ಚಿಕ್ಕ ಚಿಕ್ಕ ಜಡೆ ಅಂದರೆ ಸುಲಿಪಲ್ಲು ಅಂದರೆ ಹೊಳೆಯುವ ಹಲ್ಲು. ಈ ಪದಗಳಲ್ಲಿ ಚನ್ನಮಲ್ಲಿಕಾರ್ಜುನನ ಒಂದು ಯುವಕನಾಗಿ ಸ್ಫುರದ್ರೂಪಿಯಾಗಿರುವ ಚಿತ್ರಣವಿದೆ. ಅವರನ್ನು ಅಲ್ಲೇ ಇರುವಂತಹ ಒಂದು ಒತ್ತಾಯಿಸುವುದು, ಅವನು ಹೊರಟು ಹೋಗುವುದು, ಇವಳು ಬೆನ್ನತ್ತಿ ಹೋಗಿ ಅವನ ಕೈ ಹಿಡಿಯುವುದು, ಈ ಮಾತುಗಳಲ್ಲೆಲ್ಲ ಅಕ್ಕನ ಪ್ರಣಯದ ಸುಂದರ ಚಿತ್ರಣವಿದೆ. ಕೈ ಹಿಡಿಯುವುದು ಅಂದರೆ ಮದುವೆಯಾಗುವುದು ಅಂತಲೇ ಅರ್ಥ. ಆ ಕಾಲಕ್ಕೆಲ್ಲ ಕೈ ಹಿಡಿಯುವುದು ಅಂದರೆ ಮದುವೆಯಾಗುವುದು ಅನ್ನೋ ಕೂಡ ಅರ್ಥ ಇದೆ. ಇವಳು ಓಡಿ ಹೋಗಿ ಅವನ ಕೈಯನ್ನು ಹಿಡಿದು ರೂಪವನ್ನು ನೋಡಿದ ಕೂಡಲೇ ಕಣ್ತೆರೆಯುವುದು ಒಂದು ಸಹಜವಾದ ಅದ್ಭುತವಾದ ಚಿತ್ರಣ. ಅಂದರೆ ಪ್ರತಿಯೊಬ್ಬರು ಕನಸು ಕಾಣುವಾಗ, ಒಂದು ಸುಂದರ ಕನಸನ್ನು ಕಾಣುವಾಗ ಅದು ಒಂದು ಖುಷಿಯನ್ನು ಕೊಡುವಂತಹ ಸಂದರ್ಭದಲ್ಲಿಯೇ ಎಚ್ಚರ ಆಗೋದು ಒಂದು ಸಹಜ ಪ್ರತಿಕ್ರಿಯೆ ಅನ್ನೋದನ್ನು, ತನಗೂ ಅದೇ ರೀತಿ ಆಯಿತು ಅನ್ನುವುದನ್ನು ಅಕ್ಕ ಮಹಾದೇವಿ ಈ ವಚನದಲ್ಲಿ ನಮಗೆಲ್ಲ ಹೇಳ್ತಾರೆ. ನಾವು ಕೂಡ ಕನಸು ಕಾಣುವಾಗ ಅತ್ಯಂತ ಸಂತಸದ ಕ್ಷಣ ಅಂತ ಅಂದ್ಕೊಂಡಾಗಲೆಲ್ಲ ಕಣ್ಣು ತೆರೆದು ಬಿಡ್ತೀವಿ. ಅದೇ ರೀತಿ ಅಕ್ಕನಿಗೂ ಕೂಡ ಆಯಿತು ಅನ್ನೋದು ಈ ವಚನದ ಮೂಲಕ ತಿಳಿದು ಬರುತ್ತೆ. ಅಯ್ಯೋ ಕನಸು ಇನ್ನೂ ಸ್ವಲ್ಪ ಇರಬಾರ್ದಿತ್ತಾ ಅಂತ ಒಂದು ಹಂಬಲಿಸುತ್ತಾ ಇರ್ತೇವೆ. ಅಂತೆಯೇ ಇಲ್ಲಿ ಕೂಡ ಅಕ್ಕ ಮಹಾದೇವಿ ಚನ್ನಮಲ್ಲಿಕಾರ್ಜುನನ ಕಂಡ ಕೂಡಲೇ ಕಣ್ಣು ತೆರೆದು ಎಚ್ಚರವಾದೆ ನಾನು ಅಂತ ತನ್ನ ಸ್ನೇಹಿತೆಯರಿಗೆ ಹೇಳ್ತಾ ಇದ್ದಾರೆ. ಅಂತೂ ಇದೊಂದು ಸುಂದರವಾದ ಸಾಕ್ಷಾತ್ಕಾರದ ಚಿತ್ರವಾಗಿ ಒಂದು ವಚನವಾಗಿ ಮೂಡಿ ಬಂದಿದೆ ಎನ್ನುವ ಅದರಲ್ಲಿ ಎರಡು ಮಾತಿಲ್ಲ. ಒಬ್ಬ ಯುವತಿ ತನ್ನ ಪ್ರಿಯಕರನನ್ನ ಕನಸಿನಲ್ಲಿ ಕಂಡು ಸಂತಸಪಟ್ಟಂತೆ ಇಲ್ಲಿ ಭಕ್ತಳೊಬ್ಬಳು ಭಗವಂತನ ಸಾನ್ನಿಧ್ಯಕ್ಕೆ ಹಂಬಲಿಸುವ ಒಂದು ಒಳಧ್ವನಿಯು ಕೂಡ ಈ ವಚನದಲ್ಲಿ ಅಡಗಿದೆ. ಅಂತೂ ಅಕ್ಕನ ಕಿಶೋರಾವಸ್ಥೆಯ ಹಂಬಲ ಈ ವಚನದಲ್ಲಿ ಸೊಗಸಾಗಿ ಒಂದು ಚಿತ್ರಿತವಾಗಿದೆ ಅನ್ನೋದನ್ನು ಈ ವಚನದ ಪ್ರತಿಯೊಂದು ಸಾಲುಗಳಲ್ಲೂ ಪ್ರತಿಯೊಂದು ಪದಗಳಲ್ಲೂ ನಾವು ಕಾಣಬಹುದಾಗಿದೆ. ಈ ವಿಡಿಯೋ ನೋಡಿದ ಎಲ್ಲರಿಗೂ ಕೂಡ ಹೃದಯಪೂರ್ವಕ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ಮಾಹಿತಿಯೊಂದಿಗೆ ಸಿಗುವೆ. ಎಲ್ಲರಿಗೂ ಕೂಡ ಶರಣಾರ್ಥಿಗಳು.